ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೇ ಭಾಳ ಸ್ಪೆಷಲ್ ಐತ್ರಿ. ಏನಂದ್ರೆ ನಮ್ಮೂರೊಳಗೆ ಗ್ರಾಮದೇವಿ ಜಾತ್ರೆ ಐತಿ. ಅದ್ರ ಅಂಗವಾಗಿ ಮೊದಲಿಗಿನ 5 ವಾರ ಹೊರಬೀಡು ಅಂತೇಳಿ ಮಾಡ್ತಾರೆ. ಅದ್ರ ಬಗ್ಗೆ ಈ ವಿಡಿಯೋದೊಳಗೆ ಎಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ಮಮ್ಮಿ ಬೆಳಗ್ಗೆ 2 ಗಂಟೆಗೆ ಎದ್ದು ಸ್ನಾನ ಅದೆಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕತ್ತಾರೆ. ಇದೇ ಥರ ಊರೊಳಗೆ ಎಲ್ಲರೂ ಬೆಳಗ್ಗೆ ಸೂರ್ಯ ಉದಯ ಆಗೋದ್ರೊಳಗನ ಎದ್ದು ಎಲ್ಲರೂ ಊರು ಬಿಡ್ತಾರೆ. ಗುಡ್ ಮಾರ್ನಿಂಗ್. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಶ್ರೀ ಗ್ರಾಮದೇವಿ ನಮಸ್ತುತೆ. ನೋಡ್ರಿ ಊರೊಳಗೆಲ್ಲ ಇದೇ ಥರನ ಎಲ್ಲರೂ ಫುಲ್ ಖುಷಿಯಿಂದ ಹಿಂದೂ ಮುಸ್ಲಿಮ್ಸ್ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಬೆಳಗ್ಗೆ ಅಂದ್ರೆ ಇದು ದೇವಿದು ಜಾತ್ರೆ ಮಾಡೋದಕ್ಕೂ ಮೊದಲಿಗೆ ಈ ಥರ 5 ವಾರ ಹೊರಬೀಡು ಅಂತೇಳಿ ಮಾಡ್ತಾರೆ. ಅದನ್ನು ಬೆಳಗ್ಗೆ ಸೂರ್ಯ ಉದಯ ಆಗೋದ್ರೊಳಗನ ಮನೆ ಬಿಡಬೇಕು. ಸೂರ್ಯ ಅಸ್ತ ಆಗಿಂದ 1 ಡೇ ಅಂದ್ರೆ ಹಗಲಿ ಸೂರ್ಯ ಉದಯ ಆಗೋದ್ರೊಳಗನ ಮನೆ ಬಿಟ್ಟು ಸೂರ್ಯ ಅಸ್ತ ಆಗಿಂದ ಮನೆಗೆ ಬರೋದು. ಈ ಥರ 5 ವಾರ ಮಾಡ್ತಾರೆ. ಮಂಗಳವಾರ 5 ವಾರ ಮಾಡ್ತಾರೆ. ನೋಡ್ರಿ ಎಲ್ಲರೂ ಯಾರೂ ಹಿಂಜರಂಗಿಲ್ಲ. ಎಲ್ಲರೂ ಫುಲ್ ಖುಷಿಯಿಂದ ಹುಮ್ಮಸ್ಸಿಂದ ಮಾಡ್ತಾರೆ. ಎಷ್ಟೇ ಏಜ್ ಆದವ್ರು ಇರಲಿ ಅವ್ರೂ ಗಾಡಿ ಒಳಗೆ ಕರ್ಕೊಂಡಾಗಲಿ ಅವ್ರವ್ರ ಅನುಕೂಲ ಹೆಂಗೆ ಇರ್ತೈತೋ ಹಂಗಂಗೆ ಎಲ್ಲರೂ ಕರ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ಮನೆ ಖಾಲಿ ಮಾಡ್ತಾರೆ. ಯಾರೂ ಇರೋಂಗಿಲ್ಲ ಅವತ್ತಿನ ಡೇ. ಬೆಳಗ್ಗೆ 2 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಏನು ಇಡಲ್ರಿ. ಆಮೇಲೆ ಸ್ನಾನ ಮಾಡಿದ ಬಟ್ಟೆ ಸತ್ತಿಗೆ ಇಡೋಂಗಿಲ್ಲ. ಎಲ್ಲ ಪೂಜೆ ಮಾಡಿ ದೇವ್ರ ಮುಂದೆ ಪಣತಿ ಒಳಗೆ ದೀಪ ಹಚ್ಚಿ ಅದು 1 ಡೇ ಫುಲ್ ನಾವು ಹೋಗಿ ವಾಪಸ್ ಬರೋವರೆಗೂ ಉರಿಬೇಕು. ಆ ಥರ ಎಣ್ಣೆ ಹಾಕಿ ಹಚ್ಚಿಟ್ಟು ಆಮೇಲೆ ಹೊಲಕ್ಕೆ ಹೋಗ್ತಾರೆ. ಎಲ್ಲರೂ ಹೊಲದೊಳಗೆ ಇರ್ತಾರೆ ಅವತ್ತಿನ ಡೇ. ಹೊಲದೊಳಗೆ ಇರೋದು ಹಾಗಾಗಿ ಹೋಗೋದಕ್ಕೂ ಮೊದಲಿಗೆ ಬಂದು ದೇವಿ ದರ್ಶನ ಮಾಡಿಕೊಂಡು ಹೊಲಕ್ಕೆ ಹೋಗ್ತಾರೆ. ಮತ್ತು ವಾಪಸ್ ಬಂದು ಮತ್ತು ದೇವಿ ದರ್ಶನ ಮಾಡ್ಕೊಂಡು ಮತ್ತು ಮನೆಗೆ ಹೋಗೋದು. ಹೀಗೆ ಎಲ್ಲರೂ ಹೆಂಗೆ ಖುಷಿಯಿಂದ ಹೋಗ್ತಾರೆ. ಆಮೇಲೆ ಇವತ್ತು ಹೊರಬೀಡು ಅಂತಂದ್ರೆ ಈಗ ಹೊಲದೊಳಗೆ ನೀರು ಅದೆಲ್ಲ ಇರಲ್ರಿ. ಅದು ಹಿಂದಿನ ದಿನಾನ ಎಲ್ಲ ಇಟ್ಟು ಬರೋದಾಗಲಿ ಆಮೇಲೆ ಅಲ್ಲೆಲ್ಲ ಕುತ್ಕೊಳಕ್ಕೆ ರೆಡಿ ಮಾಡೋದಾಗಲಿ ಎಲ್ಲ ಹಿಂದಿಂದನೇ ನಡೀತಿರ್ತೈತಿ ಇದು. ಆಮೇಲೆ 5 ವಾರ ಪ್ರತಿ ಮಂಗಳವಾರ ಮಾಡೋದಿರ್ತೈತಲ್ಲ. ಹಾಗಾಗಿ ಒಂದು 2 ತಿಂಗಳದ್ದು ಜಾತ್ರೆನೇ ಇದು. ಫುಲ್ ಖುಷಿಯಿಂದ ಜಾತ್ರೆ ಮಾಡ್ತಾರೆ. ಸಿರಿ ಹಾಯ್. ಯಾಕೆ ಅಷ್ಟು ಪ್ಯಾಕಾಗಿ ಮಾಡ್ತೀನಿ. ನಾನು ನಿನ್ನ ಇಲ್ಲ ಸೂಪರ್. ತೋಟ ನೋಡ್ರಿ. ಇದು ಬಾಳೆ ಗಿಡ, ಅಡಿಕೆ, ತೆಂಗಿನ ಗಿಡ ಐತಿ. ಆಮೇಲೆ ಅಡಿಕೆ ಗಿಡ ಅದಾವೆ. ಇನ್ನೂ ದೊಡ್ಡವಾಗಕ್ಕೆ ಟೈಮ್ ಬೇಕು. ಅಲ್ರಿ ಸಿಗ್ಲಿಲ್ಲ ಕಡಿಪಿ ದಡಪ್ ತರಕ. ಹುಳ ಇರ್ತಾವ ಆ ಕಡೆ ನೋಡ್ರಲ್ಲ.
ಆಮೇಲೆ ಊರೊಳಗೂ ಯಾರೂ ಬರಂಗಿಲ್ಲ ರೀ, ಬೇರೆ ಊರಿಂದನೂ ಯಾರೂ ಬರಂಗಿಲ್ಲ. ಎಂಟ್ರೆನ್ಸ್ಗೆ ಊರೊಳಗೆ ಬರೋದು ಏನು ಎಂಟ್ರೆನ್ಸ್ ಇರ್ತೈತಲ್ಲ ಅಲ್ಲಿಗೇನ ಬ್ಯಾನರ್ ಹಾಕ್ಬಿಟ್ಟಿರ್ತಾರೆ, ಯಾರೂ ಒಳಗೆ ಬರಂಗಿಲ್ಲ ಊರೊಳಗೆ. ಇದು ದೇವತಿ ಮಟ್ಟಿ ಅಂತ ಹೇಳ್ರಿ, ಊರ ಹೊರಗಿರ್ತೈತಿ. ಅಂದ್ರೆ ನಮ್ಮೂರು ಗಡಿ ಏನಿರ್ತೈತಲ್ಲ ಅದು ಎಂಡಿಗೆ ಇದು ಐತಿ. ಇಲ್ಲೇ ಲಾಸ್ಟಿಗೆ ಜಾತ್ರೆ ಅದೆಲ್ಲ ಆದಮೇಲೆ ಕೋಣನ ಕಡ್ದಾದ್ಮೇಲೆ ದೇವಿನ ಇಲ್ಲಿ ಕರ್ಕೊಂಬಂದು ಅದು ಹೆಣ್ಮಕ್ಳಿಗೆ ಗಂಡ ಸತ್ತಾಗ ಏನು ಶಾಸ್ತ್ರ ಮಾಡ್ತಾರಲ್ಲ ಅದನ್ನೆಲ್ಲ ಶಾಸ್ತ್ರನೂ ಇಲ್ಲಿ ಮಾಡ್ತಾರ್ರಿ. ಆಮೇಲೆ ದೇವಸ್ಥಾನದಿಂದ ದೇವಿ ಪಾದಗಟ್ಟಿ ಅಂತಂದೈತಿ, ಅದನ್ನೆಲ್ಲ ಜಾತ್ರೆ ವಿಡಿಯೋ ಒಳಗೆ ಹೇಳ್ತೀನಿ. ನಮ್ಮ ತಮ್ಮರಿಬ್ಬರು ಇಲ್ಲಿಗೆ ಹೋಗಿ ಎಡಿ ಹಿಡ್ಕೊಂಡು ಬಂದರ್ರಿ. ಈಗ ನಾವು ಊಟ ಮಾಡ್ಬೇಕು. ಏನಾನು ಹೊಲದೊಳಗೆ ಆಮೇಲೆ ಒಲೆ ಒಳಗೆ ಅಡುಗೆ ಮಾಡಿಕೊಂಡು ಉಣ್ಣೋದು, ಆಮೇಲೆ ಆ ನೇಚರ್ ಒಳಗೆ ಊಟ ಮಾಡೋ ಖುಷಿನ ಬೇರೆ. ಊಟ ಸ್ವಲ್ಪ ಜಾಸ್ತಿನೇ ಹೋಕೈತಿ, ಮನ್ಯಾಗ ಊಟ ಮಾಡೋರ್ಕಿನ್ನ ಜಾಸ್ತಿನೇ ಊಟ ಹೋಕೈತ್ರಿ, ಅಷ್ಟು ಟೇಸ್ಟು ಇರ್ತೈತೆ ಅದು. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋದಂತರೂ ಇನ್ನೂ ಖುಷಿ. ಈಗ ನೋಡಿ ಇಲ್ಲೇ ಶುಂಠಿ ಹಾಕ್ಯಾರ್ರಿ, 4 ಎಕರೆ ಶುಂಠಿ ಐತಿ. ಇದು ಫುಲ್ ಬಂದೈತಿ. ನೋಡ್ರಿ, ನಮ್ಮ ಧರ್ಮದ ಪ್ರಕಾರ, ನಮ್ಮ ಸಂಪ್ರದಾಯದ ಪ್ರಕಾರ ಪ್ರಕೃತಿಯನ್ನು ಹೆಣ್ಣಿಗೆ ಹೋಲಿಸ್ತಾರ. ಅದೇ ರೀತಿ ತಾಯಿ ಗಂಗಾಮಾತೆ ತನ್ನ ಒಡಲನ್ನು ತುಂಬಿಸಿಕೊಂಡು ಸುಂದರವಾದ ಪ್ರಕೃತಿ. 6:30 ಆತ್ರಿ, ಈಗ ಮನೆಗೆ ಹೊಂಟ್ವಿ. ಇನ್ನೂ ಸ್ವಲ್ಪ ಬೆಳಕೈತಿ. ಅಲ್ಲಿ ಫುಲ್ ಮನೆ ಮುಟ್ಟೋದ್ರಾಗ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋದ್ರಾಗ ಅಂದ್ರೆ ಕತ್ಲನಾಗ ಕುಂದಿರ್ತೈತಿ. ಹಂಚಿನ ಮೇಲೆ ಆಂಟಿ ಕಾಣವಲ್ರಲ್ಲ, ಎಲ್ಲದಾರ ಅವ್ರು? ಹಾಯ್ ಮಾಡ್ರಿ. ನಾನು ಹೊರಬೀಡು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಜಾತ್ರೆ ಬ್ಲಾಗ್ನ ಹಾಕ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.